ಅದನ್ನು ಹುಡುಗರು ಏನು ಸಂತಾನೋತ್ಪತ್ತಿಯನ್ನು ಮಾಡಬೇಕು. ಈ ದೇಹವೇ ಆ ದೇಗುಲದ ಪ್ರತಿ ಸ್ವರೂಪ. ಅಂದರೆ ನಮ್ಮ ಬಾಡಿನಲ್ಲಿ ಯಾವ್ಯಾವ ಪಾರ್ಟ್ಸ್ ಇದೆಯೋ ಅದೇ ಟೆಂಪಲಲ್ಲಿ ಇರೋದು ಅಂತ ಹೇಳಿದೆ ನಾನು. ಮುಖ, ನಾಸಿ, ಕರ್ಣ, ನೇತ್ರ, ನಯನ, ಲಲಾಟ. ದೇವಸ್ಥಾನದಲ್ಲೂ ಲಲಾಟ ಇದೆ. ಲಲಾಟ ಬಿಂಬ, ಅಲ್ಲೊಂದು ದೇವ್ರು ಇರ್ತದೆ, ಅದಕ್ಕೆ ಲಲಾಟ ಬಿಂಬ ಅಂತ ಹೆಸರು. ಹೀಗೆ ಎಲ್ಲವೂ ದೇವಸ್ಥಾನದ ನಮ್ಮ ಶರೀರದಲ್ಲಿ ಏನಿದೆಯೋ ಅದೇ ಅದು. ಹಾಗಿದ್ರೆ ನಮ್ಮ ಶರೀರದಲ್ಲಿ ಇರೋದಲ್ಲಿ ಇರ್ಬೇಕಲ್ಲ. ನಾನು ಇವಾಗಲೇ ಪ್ರಣಾಳ ಹೇಳಿದೆ. ಅಂದ್ರೇನು? ನಮಗೆ ಹೇಗೆ ಮೂತ್ರನಾಳಗಳಿದೆಯೋ ಹಾಗೆ ಅಲ್ಲಿ ಪ್ರಣಾಳ ಅಂತ ಹೇಳಿದೆ ನಾನು. ಶಿರಸ್ಸನ್ನು ಹೇಳ್ದೆ, ಕೂದಲು ಹೇಳ್ದೆ, ಶಿಖ ಹೇಳ್ದೆ, ಎಲ್ಲ ಹೇಳ್ದೆ, ಕತ್ತನ್ನು ಹೇಳಿದೆ, ಗ್ರೀವ ಅಂತ. ಇದು ನಮ್ಮಲ್ಲಿ ಇನ್ನೊಂದಿದೆಯಲ್ಲ, ನಮಗೆ ಒಂದು ಧ್ವಜ ಇದೆ. ಹುಡುಗರು ಹುಡುಗರು ಏನು ಸಂತಾನೋತ್ಪತ್ತಿಯನ್ನು ಮಾಡಬೇಕಾದ್ರೆ ಧ್ವಜಸ್ತಂಭ ಇರಬೇಕು ಅಂತ. ಸೊ ಹಾಗಾಗಿ ಈ ಧ್ವಜಸ್ತಂಭ ಪ್ರಣಾಳಗಳನ್ನು ಆಗಮಶಾಸ್ತ್ರದಲ್ಲಿ ಹೇಳ್ತವೆ. ಸೊ ದೇವರ ಧ್ವಜವೇ ಅದು.